ನಾನು ಆರಂಭದಲ್ಲಿ ಒಂದು ಹೇಳಬೇಕು, ನಮ್ಮ ದುರಾದೃಷ್ಟ ಅನ್ಬೇಕಾ ಏನೋ ಗೊತ್ತಿಲ್ಲ, ಮೊಟ್ಟ ಮೊದಲ ಬಾರಿಗೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ದಸರಾ ಕೋರ್ಟ್ ಮೆಟ್ಟಿಲೇರ್ಬಿಡ್ತು. ಕೋರ್ಟ್ ವಿಚಾರಕ್ಕೆ ಅಂದ್ರೆ ಕೋರ್ಟ್ ಮೆಟ್ಟಿಲೇರಿದೆ, ಅಲ್ಲಿ ಇತ್ಯರ್ಥ ಆಗುತ್ತಾ ಏನಾಗುತ್ತೆ ಗೊತ್ತಿಲ್ಲ. ಪ್ರತಾಪ್ ಸಿಂಹ ಕೋರ್ಟಿಗೆ ಹೋಗಿದ್ದಾರೆ, ನಾವು ಅಲ್ಲೇ ಲೀಗಲಿ ಫೈಟ್ ಮಾಡ್ತೀವಿ ಕಣ್ರಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಇದರ ನಡುವೆ ಬಿಜೆಪಿ ನಾವು ಚಾಮುಂಡಿ ಚಲೋ ಮಾಡ್ತೀವಿ ಅಂತ ಇದೆ. ಹಾಗಾದ್ರೆ ವಾಟ್ ನೆಕ್ಸ್ಟ್? ದಸರಾ ಉದ್ಘಾಟನೆ ಹೇಗಾಗುತ್ತೆ? ಬರೀ ಕೋರ್ಟು ಅವ್ರು ಬೇಡ ಇವ್ರು ಬೇಡ ಅಂತಲೇ ಹೋದ್ರೆ ಮುಂದಿನ ತಿಂಗಳು ಬಂದೇ ಬಿಡ್ತು ಬಾ ಅಂದ್ರೆ ದಸರಾ. ಚಾಮುಂಡಿ ಚಲೋ, ಮೈಸೂರಿನಲ್ಲಿ ನಾಡ ಹಬ್ಬದ ಯುದ್ಧ ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ. ಬಿಜೆಪಿ ಪಟ್ಟು ಬಿಡ್ತಾ ಇಲ್ಲ, ಬಾನು ಮುಷ್ತಾಕನ್ನ ಕಾಂಗ್ರೆಸ್ ಬದಲಿಸ್ತಾ ಇಲ್ಲ. ಮುಸ್ಲಿಂ ಅತಿಥಿ ಬೇಡವೇ ಬೇಡ ಅಂತ ಬಿಜೆಪಿಗರು ಕೆಂಡ ಕಾರ್ತಾ ಇದ್ದಾರೆ. ಚಾಮುಂಡಿ ಚಲೋಗೆ ಬಿಜೆಪಿಗೆ ಖಾಕಿ ಶಾಕ್ ಕೊಟ್ಟಿದೆ. ಚಾಮುಂಡಿ ಚಲೋಗೆ ಅಂತ ಬಂದಂತವ್ರಿಗೆ ಚಾಮುಂಡಿ ಬೆಟ್ಟಕ್ಕೆ ಬಿಡ್ಲಿಲ್ಲ, ವಶಕ್ಕೆ ಪಡೆದ್ರು ಪೊಲೀಸರು. ಒಟ್ಟ ಭಾಗದಲ್ಲಿ ಮದ್ದೂರಿನ ಗಲಾಟೆ ಬೇರೆ ಆಗ್ತಾ ಇದಲ್ಲ, ಪೊಲೀಸರಿಗೆ ಒಂದೆರಡು ದಿನದಿಂದ ತಲೆನೋವು ವಿಪರೀತ. ಬಿಜೆಪಿ ನಾಯಕರು ಮತ್ತು ಪೊಲೀಸರ ನಡುವೆ ಕೆಲ ಗಂಟೆಗಳ ಕಾಲ ಮಾತಿನ ಚಕಮಕಿ ಆಯಿತು. ಪ್ರತಾಪ್ ಸಿಂಹ ಸೇರಿದಂತೆ ಇನ್ನೂ ಕೆಲವು ಹಿಂದೂ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ತಾಲಿಬಾನಿ ಸರ್ಕಾರ ಅಂತ ಕಿಡಿಕಾರಿದ್ರು. ನಾಡ ಹಬ್ಬ ದಸರಾ ರಾಜಕೀಯ ಹಬ್ಬವಾಗಿ ಬದಲಾಯಿತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಸೊ ಇದೀಗ ಚಾಮುಂಡಿ ಚಲೋ ಅಂತ ಮುಂದಾದವರಿಗೆ ಪೊಲೀಸರು ಆರಂಭದಲ್ಲೇ ಶಾಕ್ ಕೊಟ್ಟಿದ್ದಾರೆ. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಮುಸ್ಲಿಂ ಅನ್ನೋ ಕಾರಣಕ್ಕೆ ಬೇಡ ಅಂತ ಆರಂಭದಲ್ಲಿ ಶುರು ಮಾಡಿದ್ರು. ಈಗ ಮುಸ್ಲಿಂ ಧರ್ಮದವರು ಅಂತಲ್ಲ, ಅವ್ರಿಗೆ ನಾಡಿನ ಬಗ್ಗೆ ನುಡಿಯ ಬಗ್ಗೆ ಗೌರವ ಇಲ್ಲ, ಹಾಗಾಗಿ ಅವ್ರು ಬೇಡ, ಅವ್ರು ಬಿಟ್ಟು ಬೇರೆ ಯಾರನ್ನಾದ್ರೂ ಆಯ್ಕೆ ಮಾಡಿ ಅಂತ ಅವರು ಪಟ್ಟಲ್ನ ಸಡಿಲಿಸ್ತಾ ಇಲ್ಲ ಕಾಂಗ್ರೆಸ್ನವರು. ಇದರ ನಡುವೆ ನಾವು ನೀವುಗಳು ಅಂದ್ರೆ ಪ್ರೇಕ್ಷಕರು ಮೂಕ ಪ್ರೇಕ್ಷಕರಾಗ್ಬಿಟ್ಟಿದ್ವಿ. ಯಾರ ಮಾತು ಕೇಳೋದು ಯಾರ ಮಾತನ್ನ ಬಿಡೋದು ಅನ್ನೋಂಗ್ ಆಗ್ಬಿಟ್ಟಿದೆ. ಗೊಂದಲಕ್ಕೀಡಾಗ್ತಾ ಇದ್ದಾರೆ. ರಾಜಕೀಯದ ಪಾಡಿಗೆ ರಾಜಕೀಯ ಕೆಸರು ಚಾಟಗಳು ನಡೀತಲೇ ಇದೆ. ಇವತ್ತು ಚಾಮುಂಡಿ ಚಲೋಗೆ ಪ್ರತಾಪ್ ಸಿಂಹ ಅವರು ಕೂಡ ಹೋಗಿದ್ರು. ಆ ಸಂದರ್ಭದಲ್ಲಿ ಪೊಲೀಸರ ನಡುವೆ ಕೆಲ ಗಂಟೆಗಳ ಕಾಲ ಮಾತಿನ ಚಕಮಕಿ ಆಯ್ತು. ಅನಂತರ ಮಾತಾಡಿದ್ದಾರೆ ಪ್ರತಾಪ್ ಸಿಂಹ. ಒಂದ್ಸಲ ಕೇಳಿ. ಸಿದ್ದರಾಮಯ್ಯನವರ ಪಾದಯಾತ್ರೆಗೂ ಪ್ರಜಾತಾಂತ್ರಿಕವಾಗಿ ನಡೆಯುವಂಥ ಒಂದು ಪ್ರತಿಭಟನಾ ಪಾದಯಾತ್ರೆಗೂ ಕೂಡ ಅವಕಾಶವನ್ನು ಮಾಡಿಕೊಡ್ದಲೆ ಬಂದವ್ರನ್ನೆಲ್ಲ ಕುರುಬಾರಳ್ಳಿ ಸರ್ಕಲಲ್ಲೇ ಅರೆಸ್ಟ್ ಮಾಡಿ ಎಲ್ಲ ಕಡೆನೂ ನಮ್ಮ ಕಾರ್ಯಕರ್ತರನ್ನು ಒಂದು ರೀತಿಯಲ್ಲಿ ಅಟ್ಟಿಸ್ಕೊಂಡು ಹೋಗಿ ಅರೆಸ್ಟ್ ಮಾಡುವಂಥ ಕೆಲಸ ಇವತ್ತು ನಡೀತಾ ಇದೆ. ಇದು ಸಿದ್ದರಾಮಯ್ಯನವರು ತಾಲಿಬಾನಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನಗಳಿಲ್ಲ. ಜನಕ್ಕೂ ಕೂಡ ಮನವರಿಕೆ ಆಗೋಗಿದೆ. ಆದರೆ ನಾನು ಸಿದ್ದರಾಮಯ್ಯನವ್ರನ್ನ ಕೇಳ್ತೀನಿ, ಸರ್ ಇದೇ ನೀವು ವಿರೋಧ ಪಕ್ಷದ ನಾಯಕರಾಗಿ ಬಳ್ಳಾರಿಗೆ ಪಾದಯಾತ್ರೆ ಹೋಗಿದ್ರಲ್ಲ, ಅವತ್ತು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು, ಅವತ್ತು ನಾವು ಹಿಂಗೆ ನಡ್ಕೊಂಡಿದ್ವು ಸರ್ ನಿಮಗೆ? ನೆನ್ನೆ ಮತ್ತು ಮೊನ್ನೆ ಮದ್ದೂರಿನಲ್ಲಿ ಏನು ಘಟನೆ ನಡೀತು? ಈದ್ ದಿನ ನೀವು ಮುಸಲ್ಮಾನರು ಶಾಂತಿ ಪ್ರಿಯರು ಅಂತಂದ್ರಿ. ಆ ಶಾಂತಿ ಪ್ರಿಯರು ಮಸೀದಿಯಿಂದ ಕಲ್ಲು ಹೊಡೆದಿದ್ದಾರೆ, ಮಸೀದಿ ಲೈಟ್ ಆಫ್ ಮಾಡಿ ಕಲ್ಲು ಹೊಡೆದಿದ್ದಾರೆ. ಏನು ನೀವು ಯಾರನ್ನ ಎನ್ಕರೇಜ್ ಮಾಡ್ತಾಯಿದ್ದೀರಿ ಸರ್? ಕಾನೂನು ಸುವ್ಯವಸ್ಥೆನ ಹಾಳು ಮಾಡೋವಂಥವ್ರನ್ನ ಕರ್ನಾಟಕದ ನೆಲಕ್ಕೆ, ಭುವನೇಶ್ವರಿ ತಾಯಿಗೆ, ಕನ್ನಡ ಬಾವುಟಕ್ಕೆ ಅವಮಾನ ಮಾಡೋರನ್ನ ತಗೊಬಂದು ಮಣೆ ಹಾಕಿ ನೀವು ಕೂರಿಸ್ಕೊಳ್ತಿದ್ರಲ್ಲ. ನಿಮ್ಮ ಮನೆಯಲ್ಲಿ ನಿಮ್ದು ಯಾವ್ದಾದ್ರು ಮದುವೆ ಕಾರ್ಯಕ್ರಮ ಇತ್ತು ಅಂತಂದರೆ, ನಿಮ್ಮ ಮಗನ ಮದುವೆ ಆಗಿದ್ದರೆ ಕರ್ಕೊಂಬಂದು ನೀವು ಬಾನು ಮುಷ್ತಾಕ್ ಅವರಿಗೆ ನೀವು ಅಲ್ಲಿ ತಾಂಬೂಲ ಕೊಡಿ. ನೀವು ಏನು ಕರ್ನಾಟಕದ ಪಾಲಿಗೆ ನೀವೇನಾದ್ರೂ ನೀವು ಗಜ್ನಿ ಮೊಹಮ್ಮದ್ದು ಗೋರಿ ಮೊಹಮ್ಮದ್ ಹಾಕಿ ಅಂತ ಹೊರಟಿದ್ದೀರ ನೀವು. ಇದು ಸ್ಪಷ್ಟವಾಗಿ ಅವರ ನಡೆಯಿಂದ ನಮಗೆ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರ